ನಾನ್ ವೇಟ್ ಲಾಸ್ ಅಲ್ಲಿ ಇದ್ದಾಗ ಏನೇನ್ ಊಟ ಮಾಡುತ್ತಿದ್ದೆ. ಡೇ 112. ಗುರು, ನಾನ್ ಸ್ವಲ್ಪ ಜನ ನೋಡ್ತೀನಿ, ಬೆಳಗ್ಗೆ ಜಿಮ್ಮಿಗೆ ಹೋಗಕ್ಕಾಗಲ್ಲ ಗುರು, ಬೆಳಗ್ಗೆ ಎದ್ದೇಳಕ್ಕಾಗಲ್ಲ ಅಂತ ಇಂತ ಏನೇನೋ ಎಕ್ಸ್ಕ್ಯೂಸ್ ಕೊಡ್ತಾರೆ. ಆದ್ರೆ ಅವರಿಗೆ ವೇಟ್ ಲಾಸ್ ಆಗ್ಬೇಕಂತೆ, ಸ್ವಲ್ಪ ಹಂಗೆ ಹೊಟ್ಟೆನೂ ಒಳಗೆ ಹೋಗ್ಬೇಕಂತೆ. ಖರಾಬ್ ಹೋ ಜಾಯೇಗಾ, ಮೈ ಅಮ್ಮ ಬಹನ್ ಪೇ ಆ ಜಾऊंगा मैं इनकी. ಥೋ, ಯಾವ ಇವೆಲ್ಲ ಅದಂಗಿರ್ಲಿ, ಟಾಪಿಕ್ಕಿಗೆ ಬರುವ. ನಾನ್ ವೇಟ್ ಲಾಸ್ ಮಾಡುವಾಗ ನಾನು ಏನೇನು ಊಟ ಮಾಡಿದ್ದೆ ಅಂಡ್ ಎಷ್ಟು ಕ್ಯಾಲರೀಸ್ ನ ಕನ್ಸ್ಯೂಮ್ ಮಾಡ್ತಿದ್ದೆ. ಗುರು, ನಾನ್ ಜಿಮ್ ಅಲ್ಲಿ ತಿಳ್ಕೊಂಡಿರೋ ಒಂದ್ ಸತ್ಯ ಹೇಳ, ನೀವು ವೇಟ್ ಲಾಸ್ ಮಾಡಕ್ಕೆ ಫ್ಯಾನ್ಸಿ ಡಯಟ್ ನೇ ಮೇಂಟೈನ್ ಮಾಡ್ಬೇಕಂತೇಳಿ ಏನೂ ರೂಲ್ಸ್ ಇಲ್ಲ. ಒಳ್ಳೆದಾಗಿ ಇದನ್ನ ತಲೆಯಲ್ಲಿ ಇಟ್ಕೋರಿ. ನೀವೀಗ ಅಪ್ರಾಕ್ಸಿಮೇಟ್ ಸಪೋಸ್ ನೀವು ಒಂದು 2500 to 3000 ಕ್ಯಾಲರೀಸ್ ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಅಂದ್ರೆ, ಅದರಲ್ಲಿ ಒಂದು 200 ಕ್ಯಾಲೋರೀಸ್ ನ ಡೆಫಿಸಿಟ್ ಮಾಡಿದ್ರೆ, ಮೈನಸ್ ಮಾಡಿದ್ರೆ ನಿಮ್ದು ಅಲ್ಲಿಗೆ 2800 ಕ್ಯಾಲರೀಸ್ ಬರುತ್ತೆ. ಸಪೋಸ್ ನೀವೇನಾದ್ರೂ 2500 ತಿಂತಿದ್ರೆ 2300 ಕ್ಯಾಲೋರೀಸ್ ಬರುತ್ತೆ. ಇದನ್ನೇ ಕ್ಯಾಲೋರಿ ಡೆಫಿಸಿಟ್ ಅನ್ನೋದು. ಸ್ವಲ್ಪ ಜನ ವೇಟ್ ಲಾಸ್ ಅಂದ್ರೆ ಅನ್ನ ಉಂಟಬಾರ್ದು ಹಂಗೆ ಹಿಂಗೆ ಅಂತ ಏನೇನೋ ಅನ್ಕೊಂಡಿರ್ತಾರೆ. ಬಟ್ ಹಂಗೇನೂ ಇಲ್ಲ. ವೇಟ್ ಲಾಸ್ ಅಂದ್ರೆ ನಿಮಗೆ ಕಾರ್ಬ್ಸು ಬೇಕಾಗುತ್ತೆ, ಫೈಬರ್ನು ಬೇಕಾಗುತ್ತೆ, ಪ್ರೋಟೀನ್ ಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ್ದಾದ್ನ ಎಷ್ಟೆಷ್ಟು ಕ್ವಾಂಟಿಟಿಯಲ್ಲಿ ತಿನ್ಬೇಕು ಅಂತ ಹೇಳ್ತೀನಿ. ಇವತ್ತು ನಾನು ಡೈಲಿ ಸ್ಟೆಪ್ಸ್ ಕವರ್ ಮಾಡಿ ನನ್ನ ಡೇ ಎಂಡ್ ಮಾಡಿದೆ. ಇವತ್ತಿಗಿಷ್ಟೇ. ಸ್ಟೇ ಫಿಟ್ ಅಂಡ್ ಫೋಕಸ್ಡ್. ಸಿಗುವ ನಾಳೆ. ಬರ್ಲಾ? ಟಾಟಾ.